ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮೊದಲು ಬಂದ್ಬಿಟ್ಟು ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಎಲ್ಲ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಇಲ್ಲಿ ಬಂದ್ಬಿಟ್ಟು ದೊಡ್ಡದಾದಂಥ ಅಂದರೆ ಸ್ವಲ್ಪ ಇದನ್ನು ಜಾಸ್ತಿನೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಚಿಕ್ಕ ಈರುಳ್ಳಿ ಆದರೆ ಒಂದು 2 ಈರುಳ್ಳಿನ, ಇಲ್ಲಾಂದರೆ ದೊಡ್ಡ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಹಸಿರುಮೆಣಸಿನ್ಕಾಯಿ ಒಂದು 5-6 ಟೊಮೊಟೊ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಅದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಅಂತೇಳಿ ಹಾಕ್ತಾಯಿದ್ದೀನಿ. ಮೊದಲು ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮತ್ತೆ ಎಲ್ಲ ಪ್ರೋಸೆಸ್ಸು ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕದೇ ಇದ್ದರೆ ನೀವು ಹಾಗೇ ಬೇಕಾದರೆ ಕಟ್ ಮಾಡಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಹಾಗೇನೂ ಹಾಕ್ಕೋಬೋದು. ನೀವು ಈ ಥರ ಮಿಕ್ಸಿಗೆ ಹಾಕಲೇಬೇಕು ಅಂತ ಏನೂ ಇಲ್ಲ. ಇದು ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಯಾವ ಥರ ಮಾಡ್ತೀನಿ ನಾನು ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ನಾನು ಇವುಗಳನ್ನ ಎಲ್ಲನೂ ಮಿಕ್ಸಿಗೆ ಯಾಕೆ ಹಾಕ್ತೀನಪ್ಪ ಅಂದರೆ, ಇನ್ನು ನಮ್ಮ ಮನೆಯಲ್ಲೂ ಅಷ್ಟೇ ಏನಾದರೂ ತಿಂತಾ ಇದ್ದರೆ ಅಡ್ಡ ಸಿಗಬಾರ್ದು, ಎಲ್ಲನೂ ಕ್ಲಿಯರಾಗಿರಬೇಕು ಆ ಥರ. ಅದಕ್ಕೋಸ್ಕರ ಈ ಥರ ರುಬ್ಬಿ ಮಾಡಿದ್ರೆ ಅದು ಏನೇ ಆಗಲಿ ಅಡ್ಡ ಸಿಗೋದಿಲ್ವಲ್ಲ, ಅದಕ್ಕೆ ಹೇಳಿದ್ದು. ನೀವು ಹಾಗೆ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಹಾಗೆ ಬೇಕಾದರೆ ನೀವು ಹಾಕ್ಕೋಬೋದು. ಇಷ್ಟು ಆನಿಯನ್ನ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅದನ್ನೆಲ್ಲನೂ ಈ ಥರ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಚಿಕನ್ನು, ಇದು ದೊಡ್ಡ ಬಾಯ್ಲರ್ ಅಂತೀವಲ್ಲ ಅದಕ್ಕೋಸ್ಕರನೇ ಮೊದಲೇ ಒಂದು 3-4 ವಿಸಿಲ್ಸ್ ಬರೋ ಥರ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರ್ಗೇನೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನಾನು ಬಿರಿಯಾನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಬಿರಿಯಾನಿ ಎಲೆನೂ ಸೇರಿಸಿದ್ದೀನಿ. ಇದಕ್ಕೆ ಬಿರಿಯಾನಿ ಇದಿರುತ್ತಲ್ಲ, ಕಸೂರಿ ಮೇಥಿ, ಮರಾಠಿ ಮೊಗ್ಗು, ಈ ಥರ ಎಲ್ಲನೂ ಬರುತ್ತೆ ಮಸಾಲೆ ಐಟಮ್ಸು. ಅದು ಎಲ್ಲನೂ ಹಾಕ್ಕೋಬೋದು. ಒಗ್ಗರಣೆಗೂ ಹಾಕ್ಕೋಬೋದು. ಹಾಗೆ ಹೇಗಿದ್ರೂ ಗರಂ ಮಸಾಲದಲ್ಲಿ ಅದೆಲ್ಲ ಇರುತ್ತೆ, ಅದರಲ್ಲೂ ಹಾಕ್ಕೋಬೋದು. ಇಲ್ಲಿ ಎಲ್ಲನೂ ಎರಡು ಆ ಥರ ಹಾಕ್ತಾಯಿದ್ದೀನಿ. ಹೇಳ್ತಲ್ವ, ತಿನ್ನೋವಾಗ ಅವ್ರಿಗೆ ಬಾಯಿ ಸಿಗಬಾರ್ದು. ನಮ್ಮವ್ರೂ ಹಾಗೆ ಅಂತಾರೆ, ಮಕ್ಕಳು ಅಷ್ಟೇ. ಎಲ್ಲ ಚೆನ್ನಾಗಿರುತ್ತೆ, ಈ ಥರ ಅಡ್ಡ ಬರ್ತಾಯಿದ್ರೆ ಚೆನ್ನಾಗಿರಲ್ವಂತೆ. ಅದಕ್ಕೋಸ್ಕರನೇ ಅದು ಏನೂ ಇಲ್ಲದೆ ಇರೋ ಥರ ಪ್ಲೈನಾಗಿ ನಾನು ಮಾಡೋವಂಥದ್ದು. ಪ್ಲೈನು ಅಂದರೆ ರುಬ್ಬಿ ಬಿಡ್ತೀನಿ ಎಲ್ಲನೂ. ಇದು ನೋಡಿ, ಅದು ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ನೋಡಿ, ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ ಇದರಲ್ಲಿ ಇಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಏನು ಹೇಗೆ ಅಂತೇಳ್ಬಿಟ್ಟು ನೋಡಿಕೊಂಡು ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ. ಇದು ನಾನು ಮನೆಯಲ್ಲೇ ಮಿಕ್ಸಿ ಮಾಡ್ಕೊಂಡಿರೋವಂಥದ್ದು. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ರೆ ಪೇಸ್ಟ್ ಹಾಕ್ಕೋಬೋದು. ಇಲ್ಲಾಂದರೆ ನಾನು ಟೊಮೊಟೊ, ಈರುಳ್ಳಿ ಈ ಥರ ಎಲ್ಲನೂ ಪೇಸ್ಟ್ ಮಾಡಿಕೊಂಡೆ ಅಲ್ವಾ, ಅದ್ರ ಜೊತೆಗೇ ಬೆಳ್ಳುಳ್ಳಿ, ಶುಂಠಿ ಇದ್ದರೆ ಹಾಕಿದ್ರೆ ಅದೂ ಅಷ್ಟೇ ಪೇಸ್ಟ್ ಆಗುತ್ತೆ. ಅದ್ರ ಜೊತೆನೇ ಮಾಡ್ಕೋಬೋದು. ನಾನು ಇದು ಮೊದಲೇ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ ಇದನ್ನು ಹಾಗೆ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಹಸಿರಾಗಿ ಹಾಕಿದೆ ಅಂದರೆ ಸ್ವಲ್ಪ 2 ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಅದಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಥರ. ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು. ಇಲ್ಲ ಹಸಿ ಆಗಿದ್ದರೆ ಅದಕ್ಕೆ ಟೇಸ್ಟ್ ಅನ್ನೋದು ಬರೋದಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ ಇವನ್ನ ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಅದನ್ನು ಇವಾಗ ಸೇರಿಸೋಣ. ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಎಲ್ಲನೂ. ನಾನು ಏನೇ ಆಗಲಿ ಸ್ವಲ್ಪ ಡೀಪಾಗಿ ಪೇಸ್ಟ್ ಮಾಡೋದಿಲ್ಲ. ಸ್ವಲ್ಪ ತರಿಯಾಗಿ ಇದ್ರೇ ಅದೊಂಥರ ನಾವು ರುಬ್ಕೊಳ್ತೀವಲ್ಲ ರುಬ್ಬಕಲ್ಲಲ್ಲಿ, ಆ ಥರ ಇರುತ್ತೆ. ಇಲ್ಲಾಂದರೆ ತುಂಬಾ ನುಣ್ಣಗೆ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ನಾನು ಅಬ್ಸರ್ವ್ ಮಾಡಿದ ಹಾಗೆ
ನಿಮಗೆ ಹೇಗಿರುತ್ತೋ ಏನೋ ಹಾಗೆ ಯಾವ ಥರ ಕಂಫರ್ಟ್ ಇರುತ್ತೋ ಹಾಗೆ ಮಾಡ್ಕೊಳ್ಳಿ. ಕೆಲವ್ರಿಗೆ ತುಂಬಾ ಪೇಸ್ಟ್ ಥರ ಆಗಬೇಕು, ನನಗೆ ಈ ಥರ ಇರಬೇಕು. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಗರಂ ಮಸಾಲಾನ ಹಾಕ್ಕೋಬೇಕು. ಇದು ಬಂದ್ಬಿಟ್ಟು ನಾನು ಬಿರಿಯಾನಿ ಮಸಾಲಾನೇ ತರಿಸಿದ್ದೆ, ಅದನ್ನು ಅಷ್ಟೇ ಒಂದು ಪ್ಯಾಕೆಟ್ ಅಷ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲನೂ ಹಾಕಿದ್ದೀನಿ. ಹಾಗೆ ಇವಾಗ ಟೇಸ್ಟಿ ಸಾಲ್ಟು ಈ ಬಿರಿಯಾನಿಗೆ ಮತ್ತು ಎಗ್ ರೈಸ್ಗೆ ಎಲ್ಲನೂ ವೆಜ್ ರೈಸು ಎಗ್ ರೈಸು ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿ ಸಾಲ್ಟ್ ಬಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಆದರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತಾರೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಅಂದರೆ ನಾವು ಯಾವಾಗಲೂ ತಿನ್ನೋದಿಲ್ವಲ್ಲ, ಯಾವಾಗಲೂ ಒಂದೊಂದು ಟೈಮು ತಿಂದರೆ ಪರವಾಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಏನೇ ಆಗಲಿ ಅತಿಯಾಗಿ ಇದು ಮಾಡಿದ್ರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತೇವಲ್ಲ, ಅದೇ ಮಿತಿಯಾಗಿ ನಾವು ಬಳಸೋ ಇದರಲ್ಲಿ ಇರುತ್ತೆ. ಹೇಳ್ದಲ್ವ ಬಿರಿಯಾನಿ ಮಸಾಲ ಹಾಕಿದ್ದಾದಮೇಲೆ ಇವಾಗ ಸ್ವಲ್ಪ ಗರಂ ಮಸಾಲನೂ ಸೇರಿಸಿದೆ. ಇವಾಗ ನಾನು ಮೊದಲೇ ಕುದಿಸಿ ಇಟ್ಕೊಂಡಿದ್ದೆ ಅಲ್ವಾ, ಆ ಚಿಕನ್ ಪೀಸನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಹಾಗೆ ಫ್ರೈ ಮಾಡ್ತಾಯಿದ್ರೆ ಅದಕ್ಕೂ ಮಸಾಲೆ ಎಲ್ಲ ಹಿಡಿಯತ್ತೆ ಅಂತೇಳ್ಬಿಟ್ಟು ಅದು ನಾನು ಕುದಿಸೋವಾಗೇ ಇದಕ್ಕೆ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ ಕುದಿಸ್ಕೊಂಡಿದ್ದೀನಿ. ಇವಾಗ ಅದರ ಜೊತೆಗೂ ಹಾಕಿ ಕುದಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಅದನ್ನು ಸ್ವಲ್ಪ ಹೊತ್ತು ಮಸಾಲೆ ಜೊತೆ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಒಂದು ಚೂರು ಉಪ್ಪು ಸೇರಿಸ್ತಾ ಇದ್ದೀನಿ. ಮೊದಲೇ ಅದನ್ನು ಪೀಸಸ್ನ ಬೇಯಿಸಿ ಇಟ್ಕೊಂಡಿದ್ದೀನಿ, ಆದ್ರೂ ಸ್ವಲ್ಪ ಹಾಕಿದ್ರೆ ನಾವು ಮಸಾಲೆಗೂ ಹಿಡಿಯತ್ತೆ ಅಂತ ಹೇಳಿಬಿಟ್ಟು ಇದು ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ಇವಾಗ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಈ ಬಿರಿಯಾನಿಗೆ ಇದು ಪುದೀನ ಇದ್ರೇ ಘಮ ಟೇಸ್ಟು ಎಲ್ಲನೂ ಬರುತ್ತೆ ಅಂತ ನನ್ನ ಅನಿಸಿಕೆ. ಪುದೀನ ಇರಲೇಬೇಕು. ಪುದೀನ ಕೊತ್ತಂಬರಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನಾನು ಇವಾಗ ಹಾಕ್ತಾಯಿದ್ದೀನಿ. ಜಾಸ್ತಿ ಫ್ರೈ ಮಾಡೋದಿಲ್ಲ, ಸುಮ್ಮನೆ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ನೀರನ್ನ ಸೇರಿಸ್ತೀವಿ. ನಾವು ಎಷ್ಟು ಅಕ್ಕಿ ಹಾಕ್ತೀವಿ, 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಥರ ಹಾಕ್ತೀನಿ. ಹಾಗೆ ಈ ಪೀಸಸ್ಸು ಅದು ಇದು ಇರೋದ್ರಿಂದ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಬೋದು, ಏನೂ ಆಗೋದಿಲ್ಲ. ಇಲ್ಲಾಂದರೆ ಕೆಳಗಡೆನೇ ಎಲ್ಲನೂ ಸೀದೋ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಕುದಿಸಿ ಇಟ್ಕೊಂಡಿದ್ದಲ್ವ ಆ ನೀರನ್ನೂ ಸೇರಿಸ್ತಾ ಇದ್ದೀನಿ. ಹಾಗೆ ಮಸಾಲೆ ಎಲ್ಲನೂ ಮಿಕ್ಸಿ ಎಲ್ಲ ತೊಳೆದಿರೋ ನೀರು ಎಲ್ಲನೂ ಸೇರಿಸಿ ನನಗೆ ಎಷ್ಟು ನೀರು ಬೇಕು, ನಾನು ಎಷ್ಟು ಅಕ್ಕಿ ಹಾಕ್ತೀನಿ, ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ಇವಾಗ ನೀರು ಹಾಕಿ ಇವಾಗ ನೀರಿಗೆ ಉಪ್ಪು ಎಲ್ಲನೂ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು. ನಾನು ಪೇಸ್ಟ್ ಮಾಡೋವಾಗೇ ಖಾರಕ್ಕೆ ಹಾಕ್ಬಿಟ್ಟಿದ್ದೀನಲ್ಲ ಹಸಿರು ಮೆಣಸಿನ್ಕಾಯಿ ಎಲ್ಲನೂ, ಇವಾಗೇನು ಹಾಕೋಷ್ಟಿಲ್ಲ. ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಅಕ್ಕಿನೂ ಅದನ್ನು ಅಷ್ಟೇ ಅಕ್ಕಿನ ತೊಳೆದು ನಿಮಗೆ ಎಷ್ಟು ನೀರು ಹಾಕಿರ್ತೀವೋ ಅದನ್ನು ನೋಡಿಕೊಂಡು ಅಕ್ಕಿನೂ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು 1 kg ಆ ಥರ ಮೇಲೇ ಇರುತ್ತೆ ಅಷ್ಟನ್ನ ಹಾಕಿದ್ದೀನಿ ಅಕ್ಕಿನ. ಇವಾಗ ಕುಕ್ಕರ್ ಮುಚ್ಚಳ ಇವಾಗಲೇ ಮುಚ್ಚಿಡೋದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಕುದಿಬೇಕು. ಹಾಗೇ ಅದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿದೆ, ನಾರ್ಮಲ್ ಮುಚ್ಚಳನ ಮುಚ್ಚಿಟ್ಟು ಅವಾಗವಾಗ ಈ ಥರ ಕಲಿಸ್ಕೊತಾ ಇದ್ದರೆ ಅಡ ಹಿಡಿದೇ ಇರುತ್ತೆ ನೋಡಿ. ಈ ಥರ ಒಂದು 70% ಕುದಿಯೋ ಥರ ಇರಬೇಕು. ಹಾಗೇ ಓಪನ್ನು ಇದರಲ್ಲೇ ಹಾಕಿ ಆವಾಗ ಇನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಮತ್ತೆ ಕುದಿಸ್ಕೋಬೇಕಾಗತ್ತೆ. ಅದನ್ನು ನೋಡ್ಕೋಬೇಕು, ಇಲ್ಲಾಂದರೆ ಅಡ ಹಿಡ್ದು ಬಿಡುತ್ತೆ ಫ್ರೆಂಡ್ಸ್. ಅಕ್ಕಿ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರತ್ತಲ್ವ, ಅದಕ್ಕೇ ಸೀದೋದಂಗೆ ಅಡ ಹಿಡ್ದು ಬಿಡುತ್ತೆ ಕುಕ್ಕರಲ್ಲಿ ಅಂತ. ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಸುಮ್ಮನೆ 1 ವಿಸಿಲ್ ತರಿಸ್ಕೊತೀನಿ. ಅದು 1 ವಿಸಿಲ್ ಬರೋಷ್ಟರೊಳಗೆ ಇಲ್ಲಿ ಸ್ವಲ್ಪನೇ ಬೆಳಗ್ಗೆಯಿಂದ ತಿಂದ್ಬಿಟ್ಟಿದ್ರು ಮೊಸರನ್ನ. ಇನ್ನು ಅಷ್ಟರೊಳಗೆ ಟೈಮೂ ಆಗಿತ್ತು. ಹೋಗ್ಲಿ ಬಿಡು, ಇನ್ನು ಮನೆಯಲ್ಲಿರೋದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಮಾಡೋಣ, ಮೊಸರು ಬಜ್ಜಿ ಅಂತ ಅಂತೀವಿ, ಅದಕ್ಕೆ ಒಂದೊಂದು ಹೆಸರು ಇಡ್ತೀವಲ್ಲ, ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮೊಸರು ಮತ್ತು ಇದು ಈರುಳ್ಳಿ, ಸ್ವಲ್ಪ ಟೊಮೊಟೊ, 1 ಟೊಮೊಟೊ ಅಷ್ಟು, ಮತ್ತು ಸೌತೆಕಾಯಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ಕೊತ್ತಂಬರಿ ಎಲ್ಲನೂ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಹಾಗೆ ಗಟ್ಟಿ ಮೊಸರು ಇಲ್ಲ, ಇರೋದ್ರಲ್ಲೇ ಸ್ವಲ್ಪ ನೀರಾಗಿದೆ, ಇರೋದ್ರಲ್ಲೇ ಇರಲಿ. ನಮ್ಮ ಮಕ್ಕಳು ಈ ಥರ ಕೇಳ್ತಾರೆ, ಕೆಲವ್ರಿಗೆ ರೂಢಿ ಇರುತ್ತೆ ಈ
ಹೇಗಿದ್ರೂ ಈರುಳ್ಳಿ ಸೌತೆಕಾಯಿ ತಿಂತಾರಲ್ವ, ಅದಕ್ಕೆ ಈ ಥರ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡಿದೆ. ಇನ್ನೂ ಸ್ವಲ್ಪ ಇದೆ, ಮಜ್ಜಿಗೆ ಹಾಕ್ಕೋಬೇಕು, ಮೊಸರು. ಹಾಗೆ ಇವಾಗ ಇದನ್ನು ಕಲಿಸ್ತಾ ಇದ್ದೀನಿ. ಇಷ್ಟು ಮಾಡ್ಕೊಳ್ಳಿ, ಗಟ್ಟಿ ಮೊಸರಿಗೇನೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಆದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಬಿಟ್ಟು ತಿಂದರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಮೊಸರು ಬಜ್ಜಿಗೆ ಆಗಲಿ, ಸೈಡ್ ಡಿಶ್ ಆಗಿ ಏನಕ್ಕಾದರೂ, ಬಿರಿಯಾನಿಗಾಗಲಿ ಇಲ್ಲ ಪಲಾವ್ಗಾಗಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ. ಇನ್ನು ಕುಕ್ಕರೂ ಒಂದು ವಿಸಿಲ್ ಹೋಯ್ತು. ಒಂದು ವಿಸಿಲ್ ಆದಮೇಲೆ ಇನ್ನು ಇದು ಗಾಳಿ ಎಲ್ಲ ಹೋಗ್ಬೇಕಲ್ಲ, ಅಲ್ಲಿವರೆಗೂ ಹಾಗೆ ಇಡ್ತೀನಿ. ನಾನು ನೀರೇನೋ ಕುಡಿತಾಯಿದ್ರೆ ನನ್ನ ಮಗ ಬಂದು ಏನೋ ತರಲೆ ಮಾಡ್ತಾಯಿದ್ದ, ಅದಕ್ಕೆ ಅವನಿಗೆ ಏನೋ ಅಂದಿದ್ದಕ್ಕೆ ಅವನೇ ಹೇಳಿದ್ದು, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ನಾನು ದೊಡ್ಡವನು. ಸರಿ, ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಬಂದ. ನೋಡಿ, ಇವಾಗ ಕುಕ್ಕರ್ ಮುಚ್ಚಳನ ತೆಗೆದೆ. ಗ್ಯಾಸ್ ಇದೆಲ್ಲ ಹೋಗಿದ್ದಾದಮೇಲೆ ನಮಗೆ ನೀರು ಥರ ಇದೆ ಅಂತ ಹೇಳಿ ಅನ್ನಿಸ್ಬೋದು. ಇಲ್ಲ, ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಅದೇ ನಾವು ನೋಡಿ ಅಷ್ಟು ಕಲಸಿನೂ ಮೇಲ್ಗಡೆ ಈ ಥರ ನೀರಿದೆ, ಕೆಳಗಡೆ ಅಕ್ಕಿ ಕೂತ್ಕೊಂಡ್ಬಿಟ್ಟಿದೆ. ನಾವು ಕಲಿಸದೇ ಇದ್ದರೆ ಇನ್ನೂ ಕೆಳಗಡೆ ಇರೋದು ತುಂಬ ಸೀದೋಗುತ್ತೆ, ಮೇಲ್ಗಡೆ ನೀರು ಹಾಗೆ ಇದ್ಬಿಡತ್ತೆ, ಆ ಥರ ಆಗಿಬಿಡತ್ತೆ. ಅದಕ್ಕೋಸ್ಕರ ಆ ಥರ ಎಲ್ಲ ಆಗಬಾರ್ದು ಅಂತಲೇ ನಾವು ಅಕ್ಕಿ ಹಾಕಿದ್ಮೇಲೆ ಒಂದು 70% ಹಾಗೆ ಕಲಿಸ್ಕೊತಾ ಇದ್ದರೆ ಸರಿ ಹೋಗುತ್ತೆ. ಇಲ್ಲಿ ಹಾಲು ಕಾಯಿಸೋಕ್ಕೆ ಇಟ್ಟಿದ್ದೀನಿ, ಅದನ್ನು ತೋರಿಸ್ತಾ ಇದ್ದಾನೆ. ನನಗೆ ಈ ಥರ ಏನಾದರೂ ಅಡುಗೆ ಅದು ಇದು ಮಾಡುವಾಗ ಎಲ್ಲಿಂದಲ್ಲಿ ಇಟ್ಕೊಂಡೆ ಕೆಲಸ ಮಾಡ್ತಾಯಿರ್ತೀನಿ. ಮೇಯ್ನ್ ಕೆಲಸ ಆಗೋಗಬೇಕು, ಮತ್ತು ಆ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನನ್ನ ಇದನ್ನೆಲ್ಲ ಮಾಡಿಬಿಟ್ಟು ಅವ್ರಿಗೆ ಬಡಿಸ್ಬಿಟ್ರೆ ಮತ್ತು ನನ್ನ ಕೆಲಸ ನಾನು ಕ್ಲೀನಿಂಗು ಅದು ಇದು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಇದು ಬಿರಿಯಾನಿ ಮಾಡೋ ಕಾರಣ ಏನು ಅಂದರೆ ಆಗಾಗ ಮಾಡ್ತಾನೆ ಇರ್ತೀನಿ. ನಡುವೆ ನಮ್ಮ ಮಕ್ಕಳಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಹಾಗೆ ನಮ್ಮವರು ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಮಾಡ್ತಾನೆ ಇರ್ತೀನಿ. ಇವತ್ತು ನಮ್ಮ ಅಕ್ಕನ ಮಗ ಬಂದಿದ್ದ, ಅದಕ್ಕೆ ಅವತ್ತು ಮಾಡಿದಂಥ ಅದು ಹಾಗೆ ಹೇಗೂ ಮಾಡ್ತಾ ಇದ್ದೀನಲ್ಲ, ರೆಸಿಪಿನೂ ಶೇರ್ ಮಾಡೋಣ. ತುಂಬ ದಿನ ಆಯಿತು ರೆಸಿಪಿ ಶೇರ್ ಮಾಡಿ, ಅದಕ್ಕೋಸ್ಕರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಇವಾಗ ಹಾಕಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಎಲ್ಲ ಬೀಳ್ತಾ ಇದೆ, ಏನು ಅಂದ್ಕೋಬೇಡಿ, ಮತ್ತು ಕ್ಲೀನ್ ಮಾಡ್ಕೊತೀನಿ. ನೋಡಿ, ಬಿರಿಯಾನಿ ಅನ್ನೋದು ಈ ಥರ ನೀಟಾಗಿ ಚೆನ್ನಾಗಿ ಬಂದಿದೆ. ಇದು ಮಸೂರ ಅಕ್ಕಿನಲ್ಲೇ ಮಾಡಿರೋದು. ಇನ್ನು ಬೇಕಾದರೆ ನೀವು ಬಿರಿಯಾನಿ ಅಕ್ಕಿ ಅದನ್ನು ತಗೊಂಡು ಬೇಕಾದರೆ ಹಾಕ್ಕೋಬೋದು, ನಾರ್ಮಲ್ ಅಕ್ಕಿನಲ್ಲೂ ಮಾಡ್ಕೋಬೋದು. ನಾವು ಅಂಥದ್ದೇ ಏನೂ ಇಲ್ಲ. ಆ ಥರ ನೋಡಿದ್ರಲ್ಲ, ಇವಾಗ ಬಿರಿಯಾನಿ ರೆಡಿ. ಹಾಗೆ ನಾನು ಮಾಡಿದಂಥ ಇದು ಮೊಸರು ಬಜ್ಜಿನೂ ರೆಡಿ. ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೀವು ಎಲ್ಲ ಯಾವ ಥರ ಎಲ್ಲ ಮಾಡ್ತಾಯಿದ್ರಿ, ನಾನು ಯಾವ ಥರ ಮಾಡ್ತಾಯಿದ್ದೆ ಹಾಗೆ ಎಲ್ಲರೂ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಕೈ ರುಚಿ ಆ ಥರ ಇರುತ್ತೆ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹೇಗಿತ್ತು ಏನು ಹೇಗೆ ಅಂತ ಹೇಳಿಬಿಟ್ಟು. ಮತ್ತು ಏನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ, ಅದು ಕೋತಿಗಳು ಯಾವಾಗಲೂ ಅಲ್ಲೇ ಮಲ್ಕೊಳ್ಳೋದು, ಮೇಲ್ಗಡೆ ಹೋಗಿ ಮಲ್ಕೊಳ್ತವೆ. ಅದು ನನ್ನ ಮಗನೂ ಯಾರೋ ತೆಗೆದಿಟ್ಟಿದ್ದಾರೆ, ಅದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.